ಜೀವನದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಬೇಕು ಉತ್ತಮವಾದ ಆರೋಗ್ಯ, ಒಂದು ಒಳ್ಳೆ ಫ್ಯಾಮಿಲಿ ಕಂಟೆಂಟ್ ಹೊಂದಿರೋ ಸಿನಿಮಾ ಅಯೋಗ್ಯ. ಓಕೆನಾ? ಸಿನಿಮಾದಲ್ಲಿ ಸಾಂಗ್ಸ್ ಸಾಲಿಡ್ ಆಗಿದೆ, ಫೈಟಿಂಗ್ಸ್ ವೆರೈಟಿ ಆಗಿದೆ, ಓಕೆನಾ? ಕಾಮಿಡಿ ಕೇಜಿ ಗಟ್ಲಿದೆ, ಕ್ಲೈಮ್ಯಾಕ್ಸ್ ಕಥಾಗಿದೆ, ಮಂಡ್ಯದ ಮಣ್ಣಿನ ಕತೆ, ಓಕೆನಾ? ಒಂದು ರೇಂಜು ರಿವೆಂಜ್ ಸ್ಟೋರಿ ಅಲ್ಟಿಮೇಟ್. ಮತ್ತೆ ಸಿನಿಮಾದಲ್ಲಿ ಹೀರೋ ಸತೀಶ್ ನೀರಸಂ ಆಚೆನೋ ಫೈರ್, ಅವ್ರ ಟಾಕಿಂಗ್ ಅಂಡ್ ವಾಕಿಂಗ್ಸ್ ಅಲ್ಲಿ ಎಕ್ಸ್ಟ್ರಾಡಿನರಿ. ನಿಜವಾಗ್ಲೂ ಅಣ್ಣ ಬಂದ್ರೆ ಜೋಶು ಹೆಂಗಿದೆ ಇಲ್ಲಿ. ಆ ಡ್ಯಾನ್ಸ್, ಆ ಫೈಟಿಂಗ್ಸ್, ನಮ್ಮ ವೆಚ್ಚಿದ್ರಮ್ಮ ಅವ್ರ ಆಕ್ಷನ್ಸ್ ಕೇಕ, ಓಕೆನಾ? ಅಂದ್ರೆ ಒಂದು ಟಾಕೀಸ್ ಅಲ್ಲಿ ಒಂದು ಹೀರೋ ಲೆವೆಲ್ಗೆ ವಿಜುವಲ್ಸ್ ಮತ್ತೆ ಕ್ರಾಫ್ಟ್ಸ್ ಕೊಡ್ಸ್ಕೊ ಏಕಾಗಿ ನಟಿ ನಮ್ಮ ವೆಚ್ಚಿದ್ರ ಸರ್ ವೈರಾಗಿ ಫೈನಾಗಿ ಸಕ್ಕತ್ತ ಕಾಣಿಸ್ತದೆ. ಇನ್ನೊಂದು ಗೆಸ್ಟ್ ಅಲ್ಲಿ ನಮ್ಮ ಏನೋ ಡೈನಾಮಿಕ್ ಸ್ಟಾರ್ ದೇವಸ್ಥರು ಮತ್ತೆ ಪಾಪ ನಮ್ ಕಣ್ಣಿಗೆ ಅಪ್ಪ ಅಂತ ಹೇಳ್ಬೋದು. ಆ ಎಲ್ಲರೂ ನೋಡಿದ್ರೆ ಕಣ್ಣಿಗೆ ಅಪ್ಪ. ಅಲ್ಲಿ ಲೆವೆಲ್ಗಿಂತ ವಿಲನ್ ಆಗಿ ರವಿಶಂಕರ್ ಆಗಿರ್ಬೋದು, ಮತ್ತೆ ರಾಗಿ ಬಾಯ್ ಸಾಂಗ್ ಕೊಟ್ಟ ಅಪ್ಪ ಕಾಣಿಸಿದ್ರೆ ಸಕ್ಕರೆ ಕಾಣಿಸ್ತಾರೆ. ಇನ್ನು ಸ್ಟೋರಿಯಲ್ಲಿ ಯಾರಾಗಿರ್ಬೋದು, ಕೇರ್ಪೇಟೆ ಶಿವ ಆಗಿರ್ಬೋದು, ಇದೇ ಆಗಿರ್ಬೋದು, ಮಂಜು ಪಾವುಗಳ ಮೇಡಮ್ ಬೆಸ್ಟ್ ಆಕ್ಷನ್ ಎಲ್ಲ ಬರ್ತಾರೆ. ಇವ್ರನ್ನೆಲ್ಲ ಕತೆ ಗಿಲ್ಸಿ ಒಂದ್ ಒಳ್ಳೆ ಡೈರೆಕ್ಷನ್ ಮಾಡ್ತಾ ಮಹೇಶ ನೀ ಮಸ್ತ್ ಸಿಂಗ 3 ಸರಿ ಹೇಳ್ಬಿಟ್ಟು ಅಯೋಗ್ಯ ಸೂಪರ್ ಆಗೈತೆ ಸರ್, ಫೈನ್ ಚೆನ್ನಾಗೈತೆ. ಮತ್ತೆ ಸತೀಶ್ ಅಣ್ಣ ಆಕ್ಟ್, ಮತ್ತೆ ರಚಿತಾ ಮೇಡಮ್, ದೇವರಾಜ್ ಸರ್ ಮತ್ತೆ ರವಿಚಂದ್ರನ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಅಂತ ಸಾಧಕ ವಕೀಲ್ ಸಕ್ಕತ್ತಾಗೈತೆ. ರಾಕಿ ಬೈ ತರ ಆಗ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು.